ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಸಪ್ತ ಸಾಗರದಾಸೆ ಎಲ್ಲೋ ಸೈಡ್ ಬಿ ಕನ್ನಡ ಭಾಷೆಯ ರೊಮ್ಯಾಂಟಿಕ್ ಡ್ರಾಮಾ ಮೂವಿನೇ ನೋಡೋಣ. ಈ ಸಿನಿಮಾದ ರೇಟಿಂಗ್ ಬಗ್ಗೆ ಹೇಳೋದಾದರೆ 8.1 ಔಟ್ ಆಫ್ 10, 96% ಗೂಗಲ್ ಯೂಸರ್ಸೇ ಲೈಕ್ ಮಾಡಿದ್ದಾರೆ. ಮತ್ತು ಈ ರೇಟಿಂಗ್ಸ್ ನೋಡಿದರೆ ಗೊತ್ತಾಗುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಈ ಮೂವಿ ಸ್ಟೋರಿ ಕಡೆ ಹೋಗೋಕ್ಕಿಂತ ಮುಂಚೆ ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ. ಕತೆ ಬಗ್ಗೆ ಹೇಳೋದಾದರೆ ಸ್ಟೋರಿ ಬಂದುಬಿಟ್ಟು ಸಪ್ತ ಸಾಗರಾಸೆ ಎಲ್ಲೋ ಸೈಡ್ ಒಂದನೇ ಭಾಗದಲ್ಲಿ ಮನು ಅಂದರೆ ರಕ್ಷಿತ್ ಶೆಟ್ಟಿ ಅವನು ಬದುಕಿನೆಲ್ಲ ಬಹಳ ಬೇಗನೆ ಸೆಟ್ಲ್ ಆಗಬೇಕು ಮತ್ತು ತನ್ನ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಅವನದು ಯಾವುದೇ ತಪ್ಪು ಇರುವುದಿಲ್ಲ. ಆದರೆ ಬೇರೆಯವರು ಮಾಡಿದ ತಪ್ಪಿಗೆ ತಲೆ ಕೊಟ್ಟು ಮನು ಅಂದರೆ ರಕ್ಷಿತ್ ಶೆಟ್ಟಿ ಜೈಲಿಗೆ ಹೋಗಿರ್ತಾನೆ. ನಂತರ ತಾನು ಮಾಡಿದ ಎಂಥ ದೊಡ್ಡ ತಪ್ಪು ಎಂದು ಯೋಚಿಸುವ ವೇಳೆಗೆ ಮನುವಿನ ಬದುಕು ಸಮುದ್ರದಲ್ಲಿ ಮುಳುಗಿದ ಹಡಗಿನಂತಾಗಿರುತ್ತದೆ. ಮನುವಿಗೆ 10 ವರ್ಷ ಜೈಲು ಶಿಕ್ಷೆ ಖಚಿತವಾದರೆ ಇತ್ತ ಪ್ರೀತಿಸಿದ ಹುಡುಗಿ ಪ್ರಿಯಾ ಮತ್ತೊಬ್ಬನ ಮಡಿದಿಯಾಗಿರುತ್ತಾಳೆ. ಇಲ್ಲಿಗೆ ಸಪ್ತ ಸಾಗರಾಸೆ ಎಲ್ಲೋ ಸೈಡ್ ಎ ಕತೆ ಬಂದು ನಿಂತಿತ್ತು. ಇದಕ್ಕೆ ಸಪ್ತ ಸಾಗರಾಸೆ ಎಲ್ಲೋ ಸೈಡ್ ಬಿ ಎರಡನೇ ಭಾಗದಲ್ಲಿ ಮನು ಬದಲಾಗಿರುತ್ತಾನೆ ಮತ್ತು ಮೊದಲ ಭಾಗದಲ್ಲಿ ಕಂಡು ಮನು ಇಲ್ಲಿ ಅವನು ಸಂಪೂರ್ಣ ಬದಲಾಗಿದ್ದಾನೆ. ಜೊತೆಗೆ ತನಗೆ ಅನ್ಯಾಯ ಮಾಡಿದವರಿಗೆ ಮನು ಸೇಡು ತೀರಿಸಿಕೊಳ್ಳುತ್ತಾನ ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಪತಿಯೊಡನೆ ಸಂಸಾರ ಸಾಗಿಸುತ್ತಿರುವ ಪ್ರಿಯಾಳ ಬದುಕಿಗೆ ಮತ್ತೆ ಎಂಟ್ರಿ ನೀಡುತ್ತಾನ. ಇವರಿಬ್ಬರ ಕಥೆ ಮುಂದೇನಾಗಬಹುದು ಎಂಬುದನ್ನು ನೀವು ಈ ಸಿನಿಮಾದಲ್ಲಿ ನೋಡಬೇಕು. ಈ ಸಿನಿಮಾ ಒಂದು ಸಾರಿ ಆದರೂ ನೋಡಲೇಬೇಕಾದ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾ. ಸೊ ಫ್ರೆಂಡ್ಸ್, ನೀವೇನಾದರೂ ಈ ಸಿನಿಮಾ ನೋಡಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಅವೈಲೇಬಲ್ ಇದೆ, ಮಿಸ್ ಮಾಡಿದೆ ನೋಡಿ. ಮತ್ತು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಇದೆ, ಮಿಸ್ ಮಾಡಿದೆ ನೋಡಿ. ಧನ್ಯವಾದಗಳು.